ಹಾಯ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದಾರೆ ಅಂತ ಅನ್ಕೋತೀನಿ. ಸುಮಾರಷ್ಟು ವಿದ್ಯಾರ್ಥಿಗಳು ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ ಸ್ಲಿಪ್ ಬಗ್ಗೆ ಡೌಟ್ಸ್ಗಳನ್ನು ಕೇಳ್ತಾ ಇದ್ರಿ. ಆ ಎಲ್ಲ ಡೌಟ್ಸ್ಗಳಿಗೆ ಈ ಒಂದು ವಿಡಿಯೋದಲ್ಲಿ ವಿತ್ ಡಾಕ್ಯುಮೆಂಟ್ ವೆರಿಫಿಕೇಷನ್ ಸ್ಲಿಪ್ ಜೊತೆ ಆನ್ಸರ್ನ ಕೊಡ್ತಾ ಇದ್ದೀನಿ, ಆಯಿತಾ? ಫಸ್ಟ್ ನಿಮ್ಮ ಡೌಟ್ ಏನಪ್ಪ ಅಂತಂದರೆ, ಈ ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ ಸ್ಲಿಪ್ಪನ್ನು ಡೌನ್ಲೋಡ್ ಮಾಡ್ಕೊಳೋದಕ್ಕೆ ಲಿಂಕನ್ನು ಯಾವಾಗ ಕೊಡ್ತಾರೆ ಅಂತ. ಅಫಿಷಿಯಲಿ ಇನ್ನೂ ಡೇಟ್ಸು ಅನೌನ್ಸ್ ಆಗಿಲ್ಲ. ಮೇ ಬಿ ವಿತಿನ್ 10 ಡೇಸಲ್ಲಿ ಬಿಡ್ಬೋದು, ಆಯಿತಾ? ಯಾಕಂದರೆ ಸುಮಾರಷ್ಟು ಇನ್ನೂ ಪ್ರೊಸೀಜರ್ ಇದೆ. ಅದೆಲ್ಲ ಆಗೋದಕ್ಕೆ ಟೈಮ್ ತಗೊಳುತ್ತೆ. ಒಂದು 10 ಡೇಸ್ ಆಗ್ಬೋದು, ಆಯಿತಾ, ಲಿಂಕನ್ನು ಪ್ರೊವೈಡ್ ಮಾಡೋದಕ್ಕೆ. ನೀವಿವಾಗ ಏನು ನೋಡ್ತಾ ಇದ್ದೀರಲ್ವಾ, ಇದು ಲಾಸ್ಟ್ ಇಯರು ನನ್ನ ಜೂನಿಯರ್ನ ಡಾಕ್ಯುಮೆಂಟ್ ವೆರಿಫಿಕೇಷನ್ ಸ್ಲಿಪ್ ಆಗಿರುತ್ತೆ, ಆಯಿತಾ? ಇದನ್ನ ಇಟ್ಕೊಂಡು ನಾನಿವಾಗ ನಿಮಗೆ ಯಾವ್ಯಾವ ರಿಸರ್ವೇಷನ್ಸು ಕ್ಲೇಮ್ ಆಗಿದೆ, ಅದನ್ನು ಹೇಗೆ ಚೆಕ್ ಮಾಡಬೇಕು ಅನ್ನೋದು ತಿಳಿಸ್ಕೊಡ್ತೇನೆ, ಆಯಿತಾ? ಬನ್ನಿ. ಫಸ್ಟು ನೀವು ಪಡ್ಕೊಂಡಂತಹ ರ್ಯಾಂಕು ಇಲ್ಲಿ ಡಿಸ್ಪ್ಲೇ ಆಗುತ್ತೆ, ಆಯಿತಾ? ಇಂಜಿನಿಯರಿಂಗ್ ಆಗಿರ್ಬೋದು, ಆರ್ಕಿಟೆಕ್ಚರ್ ಆಗಿರ್ಬೋದು, BNYS, ಅಗ್ರಿಕಲ್ಚರ್ ಪ್ರಾಕ್ಟಿಕಲ್ ರ್ಯಾಂಕು, ವೆಟರ್ನರಿ ಸೈನ್ಸು. ಇಲ್ಲಿ ಸ್ವಲ್ಪ ಮಿಸ್ಟೇಕ್ ಆಗಿದೆ, ಆಯಿತಾ? 704 ಅಲ್ಲ, ಇದು PDF ಫಾರ್ಮ್ಯಾಟಿಗೆ ಕನ್ವರ್ಟ್ ಆಗಿರೋದ್ರಿಂದ ಅದು ಸ್ವಲ್ಪ ಮಿಸ್ಅರೇಂಜ್ ಆಗಿದೆ, ಆಯಿತಾ? ನೀವು ಕರೆಕ್ಟ್ ವೆಬ್ಸೈಟಲ್ಲೇ ಏನು ನೋಡ್ತಿರಲ್ವಾ, ಆವಾಗ ಕ್ಲಿಯರಾಗಿ ಗೊತ್ತಾಗುತ್ತೆ. ನೀವು ಇದನ್ನ ಡೌನ್ಲೋಡ್ ಮಾಡ್ಕೊಂಡು PDF ಅಲ್ಲಿ ನೋಡಿದಾಗ ಸ್ವಲ್ಪ ಡಿಫ್ರೆಂಟ್ ಆಗುತ್ತೆ, ಆಯಿತಾ? ಎಲ್ಲ ಮಿಸ್ಮ್ಯಾಚ್ ಆಗುತ್ತೆ ಇದು. ತಲೆ ಕೆಡಿಸ್ಕೊಂಬೇಡಿ, ಎಲ್ಲ ಕರೆಕ್ಟಾಗಿರುತ್ತೆ ನಿಮಗೆಲ್ಲ. ನೆಕ್ಸ್ಟು ವೆಟರ್ನರಿ ಸೈನ್ಸು, ವೆಟರ್ನರಿ ಪ್ರಾಕ್ಟಿಕಲ್ ರ್ಯಾಂಕು, ನೀಟ್ ರ್ಯಾಂಕ್ ಕೂಡ ಇರುತ್ತೆ ಇಲ್ಲಿ. ನೀವಿಲ್ಲಿ ನೋಡ್ಬೋದು ಅಗ್ರಿಕಲ್ಚರ್ ರ್ಯಾಂಕು ಮತ್ತು BSc ನರ್ಸಿಂಗು ಯಾಕೆ ಗ್ಯಾಪ್ ಇದೆ ಅಂತ. ಅವನು PCMC ತೊಗೊಂಡಿದ್ದು, ಬಯಾಲಜಿ ಬರ್ದಿಲ್ಲ, ಅದಕ್ಕೋಸ್ಕರ ಗ್ಯಾಪ್ ಇದೆ. ನೀವೇನಾದ್ರು PCMB ತೊಗೊಂಡು ಬಯಾಲಜಿ ಬರ್ದಿದ್ರಿ ಅಂತಂದರೆ ನಿಮಗೆ ಈ ರ್ಯಾಂಕು ಶೋ ಆಗುತ್ತೆ, ಆಯಿತಾ? ಇಲ್ಲಿ ನೆಕ್ಸ್ಟು ನಿಮ್ಮ ನಾರ್ಮಲ್ ಡೀಟೇಲ್ಸ್ ಅಂದರೆ CT ನಂಬರು, ನೇಮು, ನಿಮ್ಮ ಅಪ್ಲಿಕೇಶನ್ ನಂಬರು, ನಿಮ್ಮ ಜೆಂಡರು, ಕ್ಯಾಟಗರಿ, ಮದರ್ ಟಂಗು, ನ್ಯಾಷನಾಲಿಟಿ, ಇವೆಲ್ಲ ಡಿಸ್ಪ್ಲೇ ಆಗುತ್ತೆ, ಆಯಿತಾ? ಕ್ಯಾಟಗರಿ ಹೇಗೆ ಇಲ್ಲಿ ವೆರಿಫೈ ಆಯಿತು ಅಂತಂದರೆ, ನಿಮಗೆ ಮೊದಲು ಅಪ್ಲಿಕೇಶನ್ ಹಾಕೋ ಟೈಮಲ್ಲಿ RD ನಂಬರ್ನ ಎಂಟ್ರ್ ಮಾಡೋಕ್ಕೆ ಹೇಳಿದ್ರಲ್ವಾ, ಆವಾಗ RD ನಂಬರ್ ಎಂಟ್ರ್ ಮಾಡಿದ ಮೇಲೆ ಕ್ಯಾಸ್ಟು ಎಲ್ಲ ವೆರಿಫೈ ಆಗಿಬಿಟ್ಟು ಕ್ಯಾಟಗರಿನಲ್ಲಿ ಡಿಸ್ಪ್ಲೇ ಮಾಡೋಕ್ಕಾಗುತ್ತೆ, ಆಯಿತಾ? ಮತ್ತು ಕ್ಯಾಸ್ಟ್ ನೇಮ್ ಕೂಡ ಡಿಸ್ಪ್ಲೇ ಆಗುತ್ತೆ. ಸೇಮ್ ಇನ್ಕಮ್ ಸರ್ಟಿಫಿಕೇಟು ಅಷ್ಟೇ, ಇನ್ಕಮಿಂದು RD ನಂಬರ್ ಎಂಟ್ರ್ ಮಾಡೋಕ್ಕೆ ಹೇಳಿರ್ತಾರೆ. ಆವಾಗ ನೀವು RD ನಂಬರ್ ಎಂಟ್ರ್ ಮಾಡಿರ್ತೀರ, ಆವಾಗಲೂ ಕೂಡ ವೆರಿಫೈ ಆಗಿರುತ್ತೆ, ಆಯಿತಾ? ಆ ಒಂದು ಡೇಟಾ ಇಲ್ಲಿ ಶೋ ಆಗ್ತಿರುತ್ತೆ, ಆಯಿತಾ? ನೆಕ್ಸ್ಟು ಏನಪ್ಪ ಅಂದರೆ, ಇದು ನೀವೇನಾದರೂ ಈ ಒಂದು ಕೋಟಾನ ಕ್ಲೇಮ್ ಮಾಡ್ಕೊಂಡಿದ್ರೆ ಮಾತ್ರ ಇಲ್ಲಿ ಎಲಿಜಿಬಲ್ ಇದ್ದೀರಾ ಇಲ್ಲ ಅನ್ನೋದು ತೋರಿಸುತ್ತೆ, ಆಯಿತಾ? ನೀವೇನಾದರೂ SNQ ಕೋಟಾ ಕ್ಲೇಮ್ ಮಾಡ್ಕೊಂಡಿದ್ದೀರ ಅಂತಂದರೆ ಎಸ್ ಅಂತ ತೋರಿಸುತ್ತೆ, ರೂರಲ್ ಕೋಟಾ ಕ್ಲೇಮ್ ಮಾಡ್ಕೊಂಡಿದ್ದೀರ ಅಂತಂದರೆ ಎಸ್ ಅಂತ ತೋರಿಸುತ್ತೆ, ಇಲ್ಲಾಂದರೆ ನೋ. ಅದೇ ರೀತಿ ಕನ್ನಡ ಮೀಡಿಯಮು, ಹೈದರಾಬಾದ್ ಕರ್ನಾಟಕ, ಜಮ್ಮು ಕಾಶ್ಮೀರ್ ಮೈಗ್ರೆಂಟು, ಅಕಸ್ಮಾತ್ ಸ್ಪೆಷಲ್ ಕ್ಯಾಟಗರಿ ಏನಾದರೂ ನೀವು ಕ್ಲೇಮ್ ಮಾಡ್ಕೊಂಡಿದ್ದೀರ ಅಂದರೆ PH, ಡಿಫೆನ್ಸು, ಈ ರೀತಿ ಸ್ಪೆಷಲ್ ಕ್ಯಾಟಗರಿ ಕೋಟಾನ ಕ್ಲೇಮ್ ಮಾಡ್ಕೊಂಡಿದ್ದೀರ ಅಂತಂದರೆ ಇಲ್ಲಿ ಶೋ ಆಗುತ್ತೆ. ಮೊನ್ನೆ ಅಷ್ಟೇ ಲೀಸ್ಟ್ ಬಿಟ್ಟಿದ್ರಲ್ವಾ, ಯಾರ್ಯಾರು ಅರ್ಹರಿದ್ದಾರೆ ಕ್ಲೇಮ್ ಮಾಡ್ಕೊಳೋದಕ್ಕೆ ಈ ಒಂದು ಕೋಟಾನ ಅಂತ. ಬಟ್ ಸ್ಪೋರ್ಟ್ಸ್ ಕೋಟಾ ಇನ್ನೂ ಬಿಟ್ಟಿರಲಿಲ್ಲ, ಆಯಿತಾ? ಮುಂದಿನ ದಿನಗಳಲ್ಲಿ ಬಿಡ್ತಾರೆ. ಜಸ್ಟ್ ನೀವು ಇಲ್ಲೇ ಥಿಂಕ್ ಮಾಡ್ಬೋದು ಏನಂತಂದರೆ, ಈಗ ಸ್ಪೋರ್ಟ್ಸ್ ಕೋಟಾಗೆ ಯಾವ್ಯಾವ ಸ್ಟೂಡೆಂಟ್ಸ್ ಎಲಿಜಿಬಲ್ ಇದ್ದಾರೆ ಅನ್ನೋದನ್ನ ಇನ್ನೂ ಬಿಟ್ಟಿಲ್ಲ, ಆಯಿತಾ? ಅದನ್ನ ಬಿಟ್ಟು ಆಮೇಲೆ ಈ ಒಂದು ಡೇಟಾನ ಅದಕ್ಕೆ ಫೆಚ್ ಮಾಡಿ ಆಮೇಲೆ ವೆರಿಫಿಕೇಷನ್ ಸ್ಲಿಪ್ಪನ್ನು ಬಿಡುವಂಥದ್ದು, ಆಯಿತಾ? ಇಟ್ ಟೇಕ್ಸ್ ಟೈಮ್. ಇನ್ನು ಸುಮಾರು ದಿನ ಆಗುತ್ತೆ, ಆಯಿತಾ? ವೇಟ್ ಮಾಡಿ. ಆಮೇಲೆ ಲಿಂಗ್ವಿಸ್ಟಿಕ್ ಮೈನಾರಿಟಿ, ರಿಲಿಜಿಯಸ್ ಮೈನಾರಿಟಿ, NRI ವಾರ್ಡು, ಆಮೇಲೆ ನೀವು ಯಾವ ಕ್ಲಾಸ್ ಅಂಡರಲ್ಲಿ ಬರ್ತೀರಾ ಅನ್ನೋದು ಕೂಡ ಇಲ್ಲಿ ಶೋ ಆಗುತ್ತೆ, ಆಯಿತಾ? ಕ್ಲಾಸ್ A, ಕ್ಲಾಸ್ B, ಈ ರೀತಿಯಾದಂಥದ್ದು. ನೆಕ್ಸ್ಟು ಈಗ ಹೇಳ್ತಾ ಇದ್ದೀನಲ್ವಾ, ಇದು ಮೇನಾಗಿ ಬೇಕಾಗಿರೋದು ನಿಮ್ಮ ಆಪ್ಷನ್ ಎಂಟ್ರಿಗೆ. ಇಲ್ಲೇ ನೋಡ್ಬೋದು, ಅಲ್ಲೇ ಮೆನ್ಷನ್ ಮಾಡಿದರೆ ಕ್ಲಿಯರಾಗಿ. ಆಪ್ಷನ್ ಎಂಟ್ರಿ CT ನಂಬರ್ ಇರುತ್ತೆ. ಆಮೇಲೆ ಆಪ್ಷನ್ ಎಂಟ್ರಿ ಅಪ್ಲಿಕೇಶನ್ ನಂಬರು, ನೀವೇನು ಆಪ್ಷನ್ ಎಂಟ್ರಿಗೆ ಲಾಗಿನ್ ಆಗ್ತಿರಲ್ವಾ, ಆವಾಗ ಈ ಒಂದು ಅಪ್ಲಿಕೇಶನ್ ನಂಬರು ಮತ್ತು ಸೀಕ್ರೆಟ್ ಕೀ ಇವೆಲ್ಲ ಎಂಟ್ರ್ ಮಾಡಬೇಕಾಗಿರುತ್ತೆ, ಆಯಿತಾ? ನೆಕ್ಸ್ಟು ಸೀಕ್ರೆಟ್ ಕೀ ಅಂತ ಇದೆ ಅಲ್ವಾ, ನೋಡ್ಬೋದು ಇಲ್ಲಿ ಸೀಕ್ರೆಟ್ ಕೀ ಅಂತ ಹೇಳ್ತಿದ್ನಲ್ವಾ. ಇದೇ ಒಂದು ಸೀಕ್ರೆಟ್ ಕೀನ ಯೂಸ್ ಮಾಡಿಕೊಂಡು ನೀವು ನಿಮ್ಮ ಆಪ್ಷನ್ ಎಂಟ್ರಿ ಮಾಡಬೇಕಾಗುತ್ತೆ. ಇದುವರೆಗೂ ಏನು ಚೇಂಜಸ್ ಇಲ್ಲ ನಿಮ್ಮ ಆಪ್ಷನ್ ಎಂಟ್ರಿಲಿ. ಬಟ್ ಮುಂದೆ ಏನಾದ್ರು ಚೇಂಜಸ್ ಆಯಿತು ಅಂತಂದರೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ, ಆಯಿತಾ? ಇಲ್ಲೇ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರಲ್ವಾ, ನೋಟ್ ಅಂತ, ಪ್ಲೀಸ್ ಯೂಸ್ ದಿಸ್ ಫಾರ್ ಆಪ್ಷನ್ ಎಂಟ್ರಿ, ಕೀಪ್ ದಿಸ್ ಕಾನ್ಫಿಡೆನ್ಷಿಯಲ್. ಈ ಒಂದು ಡೀಟೇಲ್ಸ್ನ ನಿಮ್ಮ ಆಪ್ಷನ್ ಎಂಟ್ರಿಗೆ ಯೂಸ್ ಮಾಡ್ಕೊಳ್ಳಿ ಅಂತ ಕೊಟ್ಟಿದ್ದಾರೆ. ಈ ಒಂದು ಸೀಕ್ರೆಟ್ ಕೀನ ನಿಮಗೆ ಗೊತ್ತಿರೋರ ಹತ್ರ ಬಿಟ್ಟು ಮತ್ತು ಬೇರೆ ಯಾರ ಹತ್ರನೂ ಕೂಡ ಶೇರ್ ಮಾಡಬಾರ್ದು, ಆಯಿತಾ? ಮುಂದೆ ತಿಳಿಸ್ಕೊಡ್ತೀನಿ ಅಂತ ಆಪ್ಷನ್ ಎಂಟ್ರಿ ಟೈಮಲ್ಲಿ. ಮತ್ತು ನೆಕ್ಸ್ಟು ನಿಮ್ಮ ಸೆಕೆಂಡ್ PUCಲಿ ಎಷ್ಟೆಷ್ಟು ಮಾರ್ಕ್ಸ್ ತೊಗೊಂಡಿದ್ದೀರಾ ಯಾವ್ಯಾವ ಸಬ್ಜೆಕ್ಟಿಗೆ ಅನ್ನೋದು ಕೂಡ ಡೀಟೇಲ್ಸ್ ಇರುತ್ತೆ. ಮತ್ತು ನಿಮ್ಮ ನೀಟ್ ಮಾರ್ಕ್ಸ್ ಕೂಡ ಇರುತ್ತೆ, ಆಯಿತಾ? ಎಷ್ಟು ಮಾರ್ಕ್ಸ್ ತೊಗೊಂಡಿದ್ದೀರಾ ನೀಟಲ್ಲಿ ಅನ್ನೋದು. ಇವನು ನೀಟ್ ಎಕ್ಸಾಮ್ ಬರ್ದಿಲ್ಲ, ಅದಕ್ಕೋಸ್ಕರ ಅಲ್ಲಿ ಏನೂ ತೋರಿಸ್ತಿಲ್ಲ. ಇಷ್ಟೆಲ್ಲ ಡೀಟೇಲ್ಸ್ ಇರುತ್ತೆ ನೋಡ್ರಪ್ಪ ನಿಮ್ಮ ವೆರಿಫಿಕೇಷನ್ ಸ್ಲಿಪ್ಪಲ್ಲಿ. ಇದರಲ್ಲಿ ನಿಮಗೆ ಮೇನಾಗಿ ಬೇಕಾಗಿರೋದು ಅಂತಂದರೆ ಇಲ್ಲಿ ತೋರಿಸಿದ್ನಲ್ವಾ, ಇದು ಮೇನಾಗಿ ಬೇಕಾಗಿರೋದು. ಈ 3 ಆಪ್ಷನ್ ಎಂಟ್ರಿ, CT ನಂಬರ್, ಆಪ್ಷನ್ ಎಂಟ್ರಿ ಅಪ್ಲಿಕೇಶನ್ ನಂಬರ್, ಸೀಕ್ರೆಟ್ ಕೀ. ಈ ಒಂದು ಡೀಟೇಲ್ಸು ನಿಮಗೆ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಇನ್ನೊಂದು ಮೇಜರ್ ಡೌಟು ಸುಮಾರಷ್ಟು ಸ್ಟೂಡೆಂಟ್ಸ್ ಹತ್ರ ಇದೆ. ಅದೇನು ಅಂತಂದರೆ, ಕೆಲವು ಸ್ಟೂಡೆಂಟ್ಸು ಏನು ಅಂದ್ಕೊಂಡಿರ್ತಾರೆ ಅಂದರೆ, ನಿಮ್ಮ ಫೈನಲ್ ಅಪ್ಲಿಕೇಶನ್ ಫಾರ್ಮಲ್ಲಿ ಲಾಸ್ಟ್ ಪೇಜ್ ಇರುತ್ತಲ್ಲ, ಅದನ್ನೇ ವೆರಿಫಿಕೇಷನ್ ಸ್ಲಿಪ್ ಅಂತ ಅಂದ್ಕೊಂಡಿರ್ತಾರೆ. ಬಟ್ ಅದು ವೆರಿಫಿಕೇಷನ್ ಸ್ಲಿಪ್ ಆಗಿರಲ್ಲ, ಆಯಿತಾ? ಅದಕ್ಕೆ ಕ್ಲೇಮ್ ಸರ್ಟಿಫಿಕೇಟ್ ಅಂತ ಅಂತಾರೆ. ನಾನು ಇವಾಗ ಏನು ತೋರಿಸ್ತೆ ಅಲ್ವಾ, ಇದನ್ನು ವೆರಿಫಿಕೇಷನ್ ಸ್ಲಿಪ್ ಅಂತ ಅನ್ನೋದು. ಇನ್ನೊಂದು ಸಲ ಕನ್ಫರ್ಮ್ ಮಾಡ್ತೀನಿ. ಇನ್ನೂ ಯಾರಿಗೂ ಕೂಡ
ವೆರಿಫಿಕೇಷನ್ ಸ್ಲಿಪ್ಪನ್ನು ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ ಕೊಟ್ಟಿಲ್ಲ ಈ ವರ್ಷದ್ದು, ಆಯಿತಾ. ಸೊ ಇನ್ನೊಂದು ನಾನು ನಿಮಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ಸೊ ನಾಳೆಯಿಂದ ನಮಗೆ ಸೆಮ್ ಎಕ್ಸಾಮ್ಸ್ ಸ್ಟಾರ್ಟ್ ಆಗ್ತಿದೆ. ಸೊ ನಿನ್ನೆವರೆಗೂ ನಾನು ನಿಮ್ಮ ಎಲ್ಲ ಕಮೆಂಟ್ಸ್ಗೂ ಕೂಡ ರಿಪ್ಲೈ ಕೊಟ್ಟಿದ್ದೀನಿ, ನಿಮ್ಮ ಡೌಟ್ಸನ್ನು ಕ್ಲಿಯರ್ ಮಾಡಿದ್ದೀನಿ. ಸೊ ನೆಕ್ಸ್ಟ್ ಅಪ್ಕಮಿಂಗ್ ಡೇಸಲ್ಲಿ ಏನಾದ್ರು ನೀವು ಕಮೆಂಟ್ಸ್ ಹಾಕಿ ಅಕಸ್ಮಾತ್ ನಾನು ಏನಾದ್ರು ರಿಪ್ಲೈ ಕೊಡೋಕ್ಕಾಗಿಲ್ಲ ಅಂತಂದರೆ ಬೇಜಾರು ಮಾಡ್ಕೋಬೇಡಿ, ಯಾಕಂದರೆ ಎಕ್ಸಾಮ್ಸ್ ನಡೀತಿರ್ತದೆ. ಸೊ ಸ್ವಲ್ಪ ಫೋಕಸ್ ಮಾಡಬೇಕಾಗಿರುತ್ತೆ ಎಕ್ಸಾಮ್ಸಿಗೆ. ಸೊ ಅದಕ್ಕೋಸ್ಕರ ನಾನೇನು ಮಾಡ್ತೀನಿ ಅಂದರೆ ನಿಮ್ಮ ಡೌಟ್ಸ್ ಎಲ್ಲ ನೋಟ್ ಮಾಡಿ ಇಟ್ಕೊತೀನಿ. ಸೊ ನಮ್ಮ ಎಕ್ಸಾಮ್ಸ್ ಮುಗಿದ್ಮೇಲೆ ನಿಮಗೆ ಆದಷ್ಟು ನಿಮ್ಮ ಎಲ್ಲ ಡೌಟ್ಸನ್ನು ಕ್ಲಿಯರ್ ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ, ಆಯಿತಾ. ಇನ್ ಕೇಸ್ ಏನಾದ್ರು ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ಸ್ ಏನಾದ್ರು ಕೆ.ಎ ಕಡೆಯಿಂದ ಬಂತು ಅಂದರೆ, ನಾನು ವಿಡಿಯೋ ಮಾಡೋಕ್ಕೆ ಆಗಲಿಲ್ಲ ಅಂದರೂ ಕೂಡ ಕಮ್ಯುನಿಟಿ ಪೋಸ್ಟ್ ಮುಖಾಂತರ ಆದರೂ ನಾನು ನಿಮಗೆ ತಿಳಿಸ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ, ಆಯಿತಾ. ಸೊ ಈ ನನ್ನ ಕಂಟೆಂಟ್‌ಫುಲ್ ವೀಡಿಯೋಸನ್ನು ಫೈಂಡ್ ಔಟ್ ಮಾಡಿ ನನಗೆ ಸಪೋರ್ಟ್ ಮಾಡ್ತಿರೋದಕ್ಕೆ ಎಲ್ರಿಗೂ ಥ್ಯಾಂಕ್ಸ್. ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ನಿಮಗೆ ಇನ್ನೂ ತುಂಬ ಇನ್ಫಾರ್ಮೇಷನ್ಸ್‌ನ ತಿಳಿಸ್ಕೊಡ್ತೀನಿ. ನಾನು ಆದಷ್ಟು ನನಗೆ ಯಾವಾಗ ಟೈಮ್ ಸಿಗುತ್ತೋ ಆವಾಗ ನಿಮಗೆ ಹೆಲ್ಪ್ ಮಾಡಲಿಕ್ಕೇ ಟ್ರೈ ಮಾಡ್ತಾ ಇರ್ತೀನಿ, ಆಯಿತಾ. ಸೊ ಫ್ರೆಂಡ್ಸ್, ಮುಂದಿನ ಇನ್ನೊಂದು ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಜೊತೆ ನಿಮ್ಮ ಮುಂದೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.